ಚಿಂತನ ಮೋಹನ್ ವಿರ್ಣೇಕರ್ ಅವರಿಂದ. ತೋರಿಕೆ ಬದುಕು ಒಳ್ಳೆಯದಲ್ಲ, ತೋರಿಕೆಯ ಬದುಕು ನಮ್ಮದಾಗುವುದು ಬೇಡ. ತೋರಿಕೆಗಾಗಿ ಬದುಕುವುದು ಎಂದರೆ ನಮ್ಮ ನಿಜವಾದ ಸ್ಥಿತಿ, ಭಾವನೆ ಅಥವಾ ಸಾಮರ್ಥ್ಯಕ್ಕಿಂತ ಬೇರೆ ರೀತಿಯಲ್ಲಿ ಇತರರಿಗೆ ಕಾಣಿಸಿಕೊಳ್ಳಲು ಪ್ರಯತ್ನಿಸುವುದು. ಆದರೆ ಈ ತೋರಿಕೆ ಬದುಕಿನಿಂದ ನಿಜವಾದ ಸಂತೋಷ ಖಂಡಿತ ಸಿಗಲಾರದು. ನಿಜವಾದ ಸಂತೋಷ ಇರುವುದೇ ಇದ್ದುದರಲ್ಲೇ ತೃಪ್ತಿ ಹೊಂದುವುದರಲ್ಲಿ, ನಮ್ಮನ್ನು ನಾವು ಒಪ್ಪಿಕೊಳ್ಳುವುದರಲ್ಲಿ, ಅಗತ್ಯಕ್ಕೆ ತಕ್ಕಂತೆ ಸರಳವಾಗಿ ಬದುಕುವುದರಲ್ಲಿ ಮತ್ತು ಇತರರ ಮೆಚ್ಚುಗೆಗಿಂತ ಆತ್ಮತೃಪ್ತಿಗೆ ಹೆಚ್ಚು ಬೆಲೆ ಕೊಡುವುದರಲ್ಲಿ. ಆದರೆ ಈ ತೋರಿಕೆಯ ಬದುಕು ಆಯ್ಕೆಯಾದರೆ ನಾವು ನಿಧಾನವಾಗಿ ನಮ್ಮ ನಿಜ ಸ್ವರೂಪದಿಂದ ದೂರವಾಗುತ್ತೇವೆ. ನಮ್ಮ ಮನಸ್ಸಿಗೆ ಇಷ್ಟವಾದುದಕ್ಕಿಂತ ಜನರು ಏನು ಹೇಳುತ್ತಾರೆ ಎನ್ನುವುದಕ್ಕೆ ಹೆಚ್ಚು ಮಹತ್ವ ಕೊಡಲು ಆರಂಭಿಸುತ್ತೇವೆ. ಆಗ ಜೀವನ ಒಂದು ರೀತಿ ಸ್ಪರ್ಧೆಯಾಗಿ ಬಿಡುತ್ತದೆ. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿ ಶ್ರೀಮಂತನಂತೆ ಕಾಣುವುದು, ಮನಸ್ಸಿನಲ್ಲಿ ದುಃಖವಿದ್ದರೂ ಹೊರಗೆ ಮಾತ್ರ ಸಂತೋಷದ ಮುಖವಾಡ ಧರಿಸುವುದು, ತನಗಿಷ್ಟವಿಲ್ಲದಿದ್ದರೂ ಇತರರಿಗೆ ಇಷ್ಟವಾಗಲೆಂದು ಬದುಕುವುದು, ತನ್ನ ಬದುಕನ್ನು ನಿರಂತರವಾಗಿ ಇತರರಿಗೆ ಹೋಲಿಸಿಕೊಳ್ಳುವುದು, ಇವೆಲ್ಲ ಪ್ರಾರಂಭವಾಗುತ್ತದೆ. ಆದರೆ ಈ ಬಗೆಯ ಜೀವನದಲ್ಲಿ ಖಂಡಿತ ತೃಪ್ತಿ ಸಿಗಲಾರದು. ಅದೇ ಸರಳವಾಗಿ ಇರುವ ಹಾಗೆಯೇ ಬದುಕುವುದರಿಂದ ಮನಸ್ಸು ಹಗುರವಾಗುತ್ತದೆ, ಸಂಬಂಧಗಳು ಕೃತಕವಾಗಿರುವುದಿಲ್ಲ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಇರುವುದರಲ್ಲೇ ಸಂತೋಷ ಕಾಣಲು ಸಾಧ್ಯವಾಗುತ್ತದೆ. ಇತರರನ್ನು ಮೆಚ್ಚಿಸುವುದಕ್ಕಿಂತ ಮೌಲ್ಯಯುಕ್ತವಾದ ಬದುಕಲು ನಾವು ಕಲಿಯುತ್ತೇವೆ. ಒಬ್ಬ ಪ್ರಾಜ್ಞರ ಮಾತಿದು. ಬೇರೆಯವರ ಕಣ್ಣಿಗೆ ದೊಡ್ಡವನಾಗುವುದಕ್ಕಿಂತ ತನ್ನ ಮನಸ್ಸಿನ ಮುಂದೆ ಸತ್ಯವಾಗುವುದೇ ದೊಡ್ಡ ಸಾಧನೆ. ಎಷ್ಟು ಅರ್ಥಪೂರ್ಣ ಮಾತು ಇದಲ್ಲವೇ? ಒಂದಂತೂ ಮರೆಯುವಂತಿಲ್ಲ. ತೋರಿಕೆಗೆ ಬದುಕಿದರೆ ಚಪ್ಪಾಳೆ ಸಿಗಬಹುದು, ಆದರೆ ಸರಳವಾಗಿ ಬದುಕಿದರೆ ನೆಮ್ಮದಿ ಸಿಗುತ್ತದೆ. ನಿಜ, ಕಾಣಿಸಿಕೊಳ್ಳಲು ಬದುಕುವುದು ಬೇಡ, ಬದುಕನ್ನು ಕಾಣುವಂತೆ ಬದುಕೋಣ.